ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಣೆ ಅಪ್ರಸ್ತುತ ಅಂತ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ. ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಪಕ್ಷ ಮತ್ತು ಹೈಕಮಾಂಡ್. ಶಾಸಕರ ಅಭಿಪ್ರಾಯವನ್ನು ಪಡೆದು ಸಿಎಂ ಆಯ್ಕೆ ನಡೆಯುತ್ತೆ. 5 ವರ್ಷ ಸಿಎಂ ಆಗಲಿ ಅಂತಲೇ ನಾವೆಲ್ಲ ವೋಟ್ ಹಾಕಿರೋದು. ಹೊಸಬರಿಗೆ ಅವಕಾಶ ಕೊಡಬೇಕು ಅಂದರೆ ಸಂಪುಟ ವಿಸ್ತರಣೆ ಆಗಬಹುದು, ಹೊಸಬರಿಗೆ ಮಂತ್ರಿ ಮಾಡಬಹುದು ಅಂತ ಬಸವರಾಜ ರಾಯರೆಡ್ಡಿ. ಹೊಸದೇನೂ ಇಲ್ಲ, ಎಲ್ರಿಗೂ ಗೊತ್ತಿರೋದೆ. ಸಿಎಂ ಆಯ್ಕೆ ಹೆಂಗೆ ನಡೆಯುತ್ತೆ? ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ, ಶಾಸಕರ ಅಭಿಪ್ರಾಯ ತಗೋತಾರೆ, ಅದನ್ನು ಹೈಕಮಾಂಡ್ ಕಳಿಸ್ಕೊಡ್ತಾರೆ. ಹೈಕಮಾಂಡು ಯಾರು ಸಿಎಂ ಅಂತ ಅನೌನ್ಸ್ ಮಾಡ್ತಾರೆ. ಹೊಸದೇನಿಲ್ಲ, ಅದೇ ವಿಚಾರ. ಬಟ್ ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಅಂತಕ್ಕಂಥದ್ದು ಅಪ್ರಸ್ತುತ ಅಂತ ಅವ್ರು ಹೇಳಿರೋದು ಅಷ್ಟೆ. ಇನ್ನು ಸಿಎಂ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಆಸೆ ಇರುತ್ತೆ. ಅದನ್ನು ಅವಕಾಶ ಸಿಕ್ಕಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇರ್ತಾರೆ. ಈಗ ಬಸವರಾಜ ರಾಯರೆಡ್ಡಿ ಕೂಡ ಸಿಎಂ ಆಗುವ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. DKಶಿ ಸಿಎಂ ಆಗಬೇಕು ಅಂತ ಕೆಲವರ ಹೇಳಿಕೆ, ನಾನು ಸಿಎಂ ಆಗಬೇಕು ಅಂತ ಕೆಲವರು ಹೇಳ್ತಾರೆ. ನಾನೇನು ಕಡಿಮೆ ಇದ್ದೀನ, ನಾನು ಸಮರ್ಥ ಇದ್ದೀನಿ, ಅಭಿಮಾನದಿಂದ ಕೆಲವರು ಹೇಳ್ತಾರೆ. ಆದರೆ ಹೇಳಿದವರೆಲ್ಲ ಸಿಎಂ ಆಗೋಕ್ಕಾಗಲ್ಲ. ಸಿಎಂ ಆಗೋದಕ್ಕೆ ಅದರದೇ ಆದ ಮಾನದಂಡಗಳಿರ್ತದೆ. ಸಿಎಂ ಆಗಬೇಕು ಅಂತಂದರೆ ಜಾತಿ ಬೆಂಬಲ ಇರಬೇಕು, ಶಾಸಕರ ಬೆಂಬಲ ಇರಬೇಕು, ಹೈಕಮಾಂಡ್ ಬೆಂಬಲ ಇರಬೇಕು. ಬಟ್ ಆಸೆ ಪಡೋದೇನು ತಪ್ಪಲ್ಲ ಅಂತ ಅವರ ಹೇಳಿಕೆಯ ಸಾರಾಂಶ. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಅನಾವಶ್ಯಕ. ಅವ್ರ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗೋದಿಲ್ಲ. ಅಲ್ಲ, ಜಮೀರ್ ಅವರು ಹೇಳ್ತಾರೆ ಸರ್, DKಶಿ ಅವರು ಸಿಎಂ ಆಗಲಿ. ಬಟ್ ಈಗ ಏನು ತಪ್ಪಿದೆ? DK ಶಿವಕುಮಾರ್ ಆಗ್ಬಾರದು ನಾನೇನು ಹೇಳಿದ್ನ? ಅವರು ಆಗಲಿ, ನಾನು ಆಗಲಿ, ನಾನೇನು ಕಮ್ಮಿ ಇದ್ದೀನಾ? ನನ್ನ ಬಗ್ಗೆ ಒಬ್ಬರು ಮಾತಾಡೋಲ್ರಲ್ಲ. ಇದೇ ಅವಧಿಯಲ್ಲಿ ಆಗ್ತೀರಾ? ಯಾರಿಗೆ ಗೊತ್ತು. ಆದರೆ ನೋಡಪ್ಪ, ನನ್ನ ಪಕ್ಷದ ವಿಚಾರ, ನನ್ನ ವಿಚಾರ. ಈಗ ಐ ಆಮ್ ಎ ವೋಟರ್, ರಾಘವೇಂದ್ರ ಈಸ್ ಎ ವೋಟರ್. ನಾವು ವೋಟ್ ಹಾಕಿದ್ದು 5 ವರ್ಷಕ್ಕೆ ಹಾಕಿವಿ ಅವ್ರಿಗೆ. ಈಗ ಮಧ್ಯದಾಗ ಡಿಸಾಲ್ವ್ ಹಾಕತ್ತದ, ನಮ್ಗೇನು ಗೊತ್ತು? ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ. ಸ್ಟ್ಯಾಂಡ್ ವಿತ್ ಅ ಪಾರ್ಟಿ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ. ಖರ್ಗೆ ಅವರು ಆದ್ರೆ ಸರ್ ತಪ್ಪೇನಿದೆ? ವಿ ಆರ್ ಮೋಸ್ಟ್ ವೆಲ್ಕಮ್. ನಾನು ಅವ್ನು ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಐ ಆಮ್ ದ ಓನ್ಲಿ ಪರ್ಸನ್ ಹೂ ಅಡ್ವೊಕೇಟಿಂಗ್ ಮಲ್ಲಿಕಾರ್ಜುನ್ ಶುಡ್ ಬಿ ಎ ಕ್ಯಾಂಡಿಡೇಟ್ ಫಾರ್ ದ ಪ್ರೈಮ್ ಮಿನಿಸ್ಟರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುಖಣ್ಣ ಕತ್ತಿ ಅವರಿಂದ ಪಡ್ಕೊಳ್ಳೋಣ. ಮುಖಣ್ಣ, ಈಗ ಬಸವರಾಜ ರಾಯರೆಡ್ಡಿ ಅವರು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ? ಹೌದು ಅರವಿಂದ್, ಅಂದ್ರೆ ಕೊಪ್ಪಳದಲ್ಲಿ ಮಾತಾಡಿದಂತ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ ರಾಯರೆಡ್ಡಿ ಅವರು ಮುಖ್ಯಮಂತ್ರಿ ಬದಲಾವಣೆ ಈಗ ಪ್ರೆಸೆಂಟ್ ಅಪ್ರಸ್ತುತವಾಗಿದೆ, ಯಾವುದೇ ರೀತಿ ಬದಲಾವಣೆ ವಿಚಾರ ಯಾವುದೇ ರೀತಿ ಮಾತಾಡುವಂತ ಹೈಕಮಾಂಡ್ ಖಡಕ್ ಆಗಿ ಎಲ್ಲ ಶಾಸಕರಿಗೆ, ಸಚಿವರಿಗೆ ಅಂದ್ರೆ ಹೈಕಮಾಂಡ್ ಮಾಹಿತಿ ನೀಡಿದೆ. ಈ ಕಾರಣಕ್ಕಾಗಿ ಯಾವುದೇ ರೀತಿ ಸಿಎಂ ಬದಲಾವಣೆ ಅಪ್ರಸ್ತುತ ಆಗಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಸಿಎಂ ಆಗಿದ್ದಾರೆ. ಅವರು 5 ವರ್ಷ ಇರ್ತಾರೆ, ಮಧ್ಯದಲ್ಲಿ ಬಿಟ್ಟು ಹೋಗಿ ಅಂತ ಯಾರೂ ಹೇಳಲ್ಲ. ಸಿಎಂ ಅವರಿಗೆ ಶಾಸಕರಾಗಿರ್ಬೋದು ಮತ್ತು ಸಚಿವರಾಗಿರ್ಬೋದು ಈಗಾಗಲೇ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಆಗ್ತಾರೆ ಅಂತ ಕೇಳಿಕೆ ಪ್ರಶ್ನೆಗೆ ಸಿಎಂ ಅವರು ಆಗುವ ಒಂದು ಚಾನ್ಸ್ ಇದೆ ಅಂತ ಕೇಳಿದಕ್ಕೆ ಮಾಧ್ಯಮದವರು ಅದಕ್ಕೆ ಸಹ ಅಂದ್ರೆ ಸಿಎಂ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ತಾರೆ, ಸಿಎಂ ಅವರು ಆಗಿಲ್ಲ. ಈ ಕಾರಣಕ್ಕಾಗಿ ನಾನು ಸಹ ಸಿಎಂ ಆಕಾಂಕ್ಷೆ ಇದ್ದೇನೆ ಎಂಬ ಅರ್ಥದಲ್ಲಿ ಬಸವರಾಜ ರೆಡ್ಡಿ ಹೇಳಿದ್ರು. ಯಾವುದೇ ರೀತಿ ಸಿಎಂ ಬದಲಾವಣೆ ಆಗೋದು ಈಗ ಪ್ರಸ್ತುತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅರವಿಂದ್. ರೈಟ್ ಮುಖಂಡ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಸವರಾಜ ರಾಯರೆಡ್ಡಿ ಅವರು ಮೊದಲು ಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡಬೇಕು. ಡೈರೆಕ್ಟಾಗಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಹೆಂಗೆ? ಅದು ಮೊದಲು ನಿಮ್ಮನ್ನು ಸಂಪುಟಕ್ಕೆ ತಗೊಂಡ ನಂತರ ನಿಮ್ಮ ಬೇರೆ ಬೇರೆ ಆಸೆಗಳೇನಿದೆ ಅದನ್ನು ಜನರ ಮುಂದೆ ಇಡಬಹುದು.